ಒಂದು ಸುಂದರವಾದ ಹರಿವರ್ಣದ ತೋಟ. ಅಲ್ಲಿ ಚಿನ್ನು ಎಂಬ ಚಿಕ್ಕ ಹುಡುಗ ಇರುತ್ತಾನೆ. ಹಳದಿ ಟೀ ಶರ್ಟ್ ಮತ್ತು ನೀಲಿ ಶಾರ್ಟ್ಸ್ ಧರಿಸಿ. ಒಂದು ರಾತ್ರಿ ಮಳೆ ಬರುವಾಗ ಚಿನ್ನು ತನ್ನ ತೋಟದಲ್ಲಿ ಒಂದು ಮಿನುಗುವ ಗಡಿಯಾರ ನೋಡಿದ್ದ. ಚಿನ್ನು ನಿಧಾನವಾಗಿ ಮನೆಯಿಂದ ಹೊರಗೆ ಬರುತ್ತಾನೆ. ತೋಟದಲ್ಲಿ ಮಳೆ ಹನಿಗಳ ಮಧ್ಯ ಆ ಬೆಳಕು ಇನ್ನೂ ಜೋರಾಗಿ ಕಾಣಿಸುತ್ತದೆ. ಚಿನ್ನು ಭಯದಿಂದ ಒಂದೊಂದೇ ಹೆಜ್ಜೆ ಇಡುತ್ತಾ ಹೋಗುತ್ತಾನೆ. ಅಲ್ಲಿ ನೋಡಿದರೆ ಒಂದು ಸುಂದರವಾದ ಚಿನ್ನದ ಬಣ್ಣದ ಮಾಯಾವಿ ಗಡಿಯಾರ ನೆಲದ ಮೇಲೆ ಇರುತ್ತದೆ. ಅದರಲ್ಲಿ ಒಂದು ವಿಚಿತ್ರ ಶಬ್ದ ಟಿಕ್ ಟಿಕ್ ಅಂತ ಬರುತ್ತಾ ಇರುತ್ತದೆ. ಚಿನ್ನು ಅದನ್ನು ಎತ್ತಿಕೊಂಡು ಕೈಯಲ್ಲಿ ಹಿಡಿದ ತಕ್ಷಣ ಅದರಲ್ಲಿ ಇರುವ ಒಂದು ಮಾಯಾವಿ ಗಿಣಿ ಹೊರಗೆ ಬಂದು ಬಿಡುತ್ತದೆ. ಆ ಮಾಯಾವಿ ಗಿಣಿ ರೆಕ್ಕೆ ಬಡಿಯುತ್ತಾ ಚಿನ್ನುವಿನ ಹೆಗಲ ಮೇಲೆ ಬಂದು ಕುಳಿತುಕೊಳ್ಳುತ್ತದೆ. ಗಿಣಿ ಹೇಳುತ್ತದೆ, ಹೆದರಬೇಡ ಚಿನ್ನು, ನೀನು ಈ ಮಾಯಾವಿ ಗಡಿಯಾರವನ್ನು ಮುಟ್ಟಿ ನನ್ನನ್ನು ಬಿಡುಗಡೆ ಮಾಡಿದ್ದೀಯಾ. ಈಗ ಈ ಗಡಿಯಾರದ ಮುಳ್ಳನ್ನು ನೀನು ನಿಧಾನವಾಗಿ ಹಿಂದಕ್ಕೆ ತಿರುಗಿಸು. ಆಗ ಈ ತೋಟ ಅದ್ಭುತವಾದ ಜಾದೂ ಲೋಕವಾಗಿ ಬದಲಾಗುತ್ತದೆ. ಚಿನ್ನು ಕುತೂಹಲ ಮತ್ತು ನಡುಗುವ ಕೈಗಳಿಂದ ಗಡಿಯಾರದ ಮುಳ್ಳನ್ನು ಹಿಂದಕ್ಕೆ ತಿರುಗಿಸುತ್ತಾನೆ. ತಕ್ಷಣ ಇಡೀ ತೋಟದಲ್ಲಿ ದೊಡ್ಡ ಬದಲಾವಣೆ ಶುರುವಾಗುತ್ತದೆ. ಮಳೆ ಹನಿಗಳು ಗಾಳಿಯಲ್ಲಿಯೇ ನಿಂತು ಹೋಗುತ್ತವೆ ಮತ್ತು ಅವು ಮುತ್ತುಗಳಂತೆ ಮಿನುಗಲು ಶುರು ಮಾಡುತ್ತವೆ. ತೋಟದ ಸಾಮಾನ್ಯ ಗಿಡಮರಗಳೆಲ್ಲ ಬಣ್ಣ ಬಣ್ಣದ ಬೆಳಕಿನಿಂದ ಕಂಗೊಳಿಸುತ್ತವೆ. ಮಣ್ಣಿನಿಂದ ಸಣ್ಣ ಸಣ್ಣ ಚಿನ್ನದ ಬಣ್ಣದ ಹೂವುಗಳು ಅರಳುತ್ತವೆ. ಆಕಾಶದಿಂದ ನಕ್ಷತ್ರಗಳೇ ಕೆಳಗೆ ಇಳಿದು ಬಂದಂತೆ ಭಾಸವಾಗುತ್ತದೆ. ಚಿನ್ನು ತಾನು ಕಾಣುತ್ತಿರುವುದು ಕನಸೋ ಅಥವಾ ನನಸೋ ಎಂದು ತಿಳಿಯದೆ ಮೌನವಾಗಿ ನಿಂತು ಬಿಡುತ್ತಾನೆ. ದಟ್ಟವಾದ ಮಂಜಿನ ನಡುವೆ ಒಂದು ಹಳೆಯ ಅರಮನೆ ಕಾಣಿಸುತ್ತದೆ. ಅಲ್ಲಿ ಒಬ್ಬ ರಾಜ್ ಕಲ್ಲಿನ ಪ್ರತಿಮೆಯಂತೆ ಕುಳಿತಿದ್ದಾನೆ. ಅವನ ಸುತ್ತಲೂ ಕಪ್ಪಾದ ಮೋಡಗಳು ಆವರಿಸಿವೆ. ಗಿಣಿ ಹೇಳುತ್ತದೆ, ಈ ರಾಜನಿಗೆ ಒಬ್ಬ ಮಾಟಗಾತಿ ಶಾಪ ಕೊಟ್ಟಿದ್ದಾಳೆ. ನೀನು ತಂದಿರುವ ಈ ಮಾಯಾವಿ ಗಡಿಯಾರ ಮಾತ್ರ ಅವನನ್ನು ಈ ಕಲ್ಲಿನ ರೂಪದಿಂದ ಬಿಡಿಸಬಲ್ಲದು. ಗಿಣಿ ಹೇಳಿದ ಮಾತನ್ನು ಕೇಳಿ ಚಿನ್ನು ನಿಧಾನವಾಗಿ ಹೆಜ್ಜೆ ಇಡುತ್ತಾ ಕಲ್ಲಿನ ರಾಜನ ಹತ್ತಿರ ಹೋಗುತ್ತಾನೆ. ಆ ಮಾಯಾವಿ ಗಡಿಯಾರ ರಾಜನ ಕಲ್ಲಿನ ಕೈಗೆ ತಗುಲಿದ ತಕ್ಷಣ ಇಡೀ ಅರಮನೆ ನಡುಗಲು ಶುರುವಾಗುತ್ತದೆ. ರಾಜನ ಮೈಮೇಲಿದ್ದ ಕಲ್ಲಿನ ಪದರಗಳು ಒಂದೊಂದಾಗಿ ಒಡೆದು ಬೀಳುತ್ತವೆ. ಸುತ್ತಲೂ ಆವರಿಸಿದ್ದ ಕಪ್ಪು ಮೋಡಗಳು ಮಾಯವಾಗಿ ಸೂರ್ಯನ ಬೆಳಕು ಅರಮನೆಯ ಒಳಗೆ ಪ್ರವೇಶಿಸುತ್ತದೆ. ರಾಜ ದೀರ್ಘವಾಗಿ ಉಸಿರಾಡುತ್ತಾ ಕಣ್ಣು ಬಿಡುತ್ತಾನೆ. ಚಿನ್ನುವಿನ ಕಡೆಗೆ ನೋಡಿ ಮುಗುಳ್ನಗುತ್ತಾ ಹೇಳುತ್ತಾನೆ, ಧನ್ಯವಾದಗಳು ಪುಟ್ಟ ಗೆಳೆಯ, ನಿನ್ನ ಸಾಹಸದಿಂದೇ ನನಗೆ ಶಾಪದಿಂದ ಮುಕ್ತಿ ಸಿಕ್ಕಿತು.